ಕೊಟ್ಟಿದ್ದ. ಅದೇ ವಿಡಿಯೋ ವೀರ, ರಸವಿದ್ಯೆ ಪಾರಂಗತ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಅವ್ರ ಸ್ಟೋರಿ ಬರ್ತಾ ಇದೆ ಇವತ್ತು. ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ. ಕೋರ್ಟ್ನಲ್ಲಿ ಜಾಮೀನು ಸಿಗ್ತಾ ಇಲ್ಲ. ಇದರ ಮಧ್ಯೆ ನ್ಯಾಯಾಲಯ ಕೂಡ ಬಿಗ್ ಶಾಕ್ ಕೊಟ್ಟಿದೆ. ಇದರ ನಡುವೆ ನನ್ನ ವಿಡಿಯೋ ನನಗೆ ಕೊಡಿ, ನನ್ನ ವಿಡಿಯೋ ನನಗೆ ಕೊಡಿ, ವಿಡಿಯೋ ಬೇಕು ಅಂತ ಕೇಳಿದ್ರಂತೆ. ಕೋರ್ಟ್ ಕೂಡ ಏನು ಹೇಳಿರ್ಬೋದು, ಒಂದು ರಿಪೋರ್ಟ್ ನೋಡಿ. ಪ್ರಜ್ವಲ್ ರೇವಣ್ಣ ಮೇಲೆ 7 ಸ್ಫೋಟಕ ಆರೋಪ. ಮಾಜಿ ಸಂಸದ ಹೊರಬರೋಕೆ ಚಾನ್ಸೇ ಇಲ್ಲ. ರಸವಿದ್ಯೆ ಪಾರಂಗತ, ವಿಡಿಯೋ ಕಾಲ್ ವೀರ, ಜೆಡಿಎಸ್ ಕಾರ್ಯಕರ್ತೆಯರನ್ನು ಬಿಡದ ಶೂರ ಅನ್ನೋ ಆರೋಪ ಹೊತ್ತು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರೋ ಈ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಶುರುವಾಗಿದೆ. ಹೌದು, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಂಸದ ಜೈಲು ಸೇರಿ 10 ತಿಂಗಳೇ ಕಳೆದಿವೆ. ಜಾಮೀನಿಗಾಗಿ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ಕಣ್ಣೀರಿಟ್ಟು ಪ್ರಯೋಜನವಾಗಿಲ್ಲ. ಇದೀಗ ಪ್ರಜ್ವಲ್ ವಿರುದ್ಧ ನ್ಯಾಯಾಧೀಶರು ವಿಧಿಸಿದ ಕೇಸ್ಗಳ ಲಿಸ್ಟ್ ಹೊರಬಿದ್ದಿದೆ. ಪ್ರಜ್ವಲ್ ಕೇಸ್ ಕತೆ ಸೆಕ್ಷನ್ 376(2) ಅಂದರೆ ಪ್ರಬಲ ವ್ಯಕ್ತಿಗಿಂತ ಮಹಿಳೆಯ ಮೇಲೆ ರೇಪ್. ಸೆಕ್ಷನ್ 376(2) ಅಂದರೆ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ದು. ಸೆಕ್ಷನ್ 354(a) ಅಡಿ ಅತಿರೇಕದ ವರ್ತನೆ. ಸೆಕ್ಷನ್ 354(b) ಅಡಿ ವಿವಸ್ತ್ರಗೊಳಿಸಲು ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದು. ಸೆಕ್ಷನ್ 354(c) ಇದರ ಪ್ರಕಾರ ಮಹಿಳೆಯರ ನಗ್ನ ವಿಡಿಯೋ ಚಿತ್ರೀಕರಣ ಮಾಡುವುದು. ಸೆಕ್ಷನ್ 506 ಅಡಿ ಕ್ರಿಮಿನಲ್ ಬೆದರಿಕೆ. ಸೆಕ್ಷನ್ 201 ಅಂದರೆ ಅಪರಾಧದ ಸಾಕ್ಷ್ಯ ಕಣ್ಮರೆಗೆ ಕಾರಣವಾಗುವುದು ಎಂಬ ಕೇಸ್ ದಾಖಲಾಗಿದೆ. ಪ್ರಜ್ವಲ್ ಪಾಲಿಗೆ ಕನಸಾಯ್ತು ಬೇಲ್. ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ವರೆಗೂ ಪ್ರಜ್ವಲ್ ಅರ್ಜಿ ಹಾಕಿದ್ರು. ಆದರೂ ಜಾಮೀನು ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಎಲ್ಲ ನ್ಯಾಯಾಲಯಗಳು ಪ್ರಜ್ವಲ್ ಬೇಲ್ ಅರ್ಜಿಯನ್ನು ತಿರಸ್ಕರಿಸಿದೆ. ವಿಚಾರಣಾ ನ್ಯಾಯಾಲಯವು ಮುಂದಿನ ಪ್ರಕರಣವನ್ನು ಏಪ್ರಿಲ್ 9ರಂದು ವಿಚಾರಣೆ ನಡೆಸಲಿದೆ. ಅಂದು ಬೇಲ್ ಸಿಗುತ್ತೋ ಇಲ್ವೋ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಯಾವೆಲ್ಲ ರೀತಿಯಲ್ಲಿ ಆಗಿತ್ತು ನೋಡಿ. ಕೆಲವರದ್ದು ಖಾಸಗಿ ವಿಚಾರ ಇರುತ್ತೆ, ಯಾರು ಬೇಡ ಅಂತ ಹೇಳೋದಿಲ್ಲ. ಇಂಥ ನಾಯಕರುಗಳಿಗೆ ವಿದೇಶದಲ್ಲಿ ಬೇಕಾದಂಥ ಜಾಗಗಳಿದೆ. ಈಗ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಥಾಯ್ಲ್ಯಾಂಡ್ ಅನ್ನುವಂಥ ಜಾಗ ಸಾಧಾರಣವಾಗಿ ಬಹುತೇಕರು ಹೋಗೋದು ಒಂದು ಮೋಜು ಮಸ್ತಿಗಾಗಿ ಹೋಗುವಂಥದ್ದು. ಯಾರು ಅದನ್ನು ಕೇಳೋದಿಲ್ಲ, ಮಾಡೋದಿಲ್ಲ. ಅಲ್ಲಿ ಅವಕಾಶಗಳಿದೆ. ಆದರೆ ತಮಗೆ ವೋಟ್ ಹಾಕಿ, ತಮ್ಮನ್ನು ಬೆಳೆಸಿ, ತಮಗೆ ಇಷ್ಟೆಲ್ಲ ಅಧಿಕಾರ ಕೊಟ್ಟಂಥವರು, ತಮ್ಮದೇ ಕಾರ್ಯಕ್ಷೇತ್ರದ ಜನರು ಇವರನ್ನು ಈ ಥರ ಮಾಡೋದು ಅಂತಂದರೆ ಛೇ, ಎಂಥ ನಿಸ್ಸೀಮ ಈ ಮನುಷ್ಯ. ಹೋಲಿಸ್ಬಿಟ್ಟು ಒಳ್ಳೇದು ಮಾಡಿದರು. ಸ್ವಂತ ಸಿಮ್ ಬಳಸ್ತಾ ಇರಲಿಲ್ಲ ಪ್ರಜ್ವಲ್ ರೇವಣ್ಣ. ಎಂಥ ಚಾಲು ನೋಡ್ರಿ. ಕೇವಲ ಒಂದು ದೇವೇಗೌಡರ ಫ್ಯಾಮಿಲಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ನಿಮ್ಮೆಲ್ಲ ಈ ಒಂದು ಹಣೆ ಬರವನ್ನು ಈ ಥರ ನೀವು ಮಿಸ್ಯೂಸ್ ಮಾಡೋದು ಸರಿನಾ? ದೇವೇಗೌಡರು ಕೊಡೋ ಮರ್ಯಾದಿನ ಇದು? ಕಚೇರಿ ಸಿಬ್ಬಂದಿ ಹೆಸರಲ್ಲಿ ಸಿಮ್ ಖರೀದಿ ಮಾಡ್ತಾ ಇದ್ದ. ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ಇವನ ಆಟ ಶುರು. ಆಟವೋ ಹಂಗೆ. ಫಸ್ಟ್ ಕೇಳೋದೇ ಗುಪ್ತಾಂಗ ತೋರಿಸು ಅಂತ ಪೀಡನೆ ಮಾಡ್ತಾ ಇದ್ದ. ಇವನಿಗೆ ಏನು ರೀ ಕಾಟ? ಇವನಿಗೆ ಮದುವೆ ಆಗಿ ಸೆಟ್ಲ್ ಆಗೋದು ಬಿಟ್ಬಿಟ್ಟು ಆರಂಭದಲ್ಲೇ ಸುಮ್ಮನೆ ತಿನ್ನೋಕೆ ಮೆದ್ದೋಕೆ ಎಲ್ಲ ಆರಾಮ್ಸೆ ಸಿಕ್ಕಿಬಿಡ್ತಲ್ಲ, ಕಷ್ಟಪಟ್ಟಿಲ್ಲಲ್ಲ. ಆಮೇಲೆ ಇದೆಲ್ಲ ಹೇಳಕ್ಕೆ ಭಾಳ ಕಷ್ಟ ಆಗುತ್ತೆ ನಮಗೆ. ಇವೊಂದು ಕಾಟ ಏನು ರೀ ಒಂದು? ಇವನೊಂಥರ ರಾಜಕೀಯದ ಉಮೇಶ್ ರೆಡ್ಡಿ ಕಣ್ರಿ ಇವ. ಆಯಿತಾ? ಅದಾದ ನಂತರ ಇವನು ಹೇಳಿದ ಒಳ ಉಡುಪೆಲ್ಲ ಧರಿಸ್ಬೇಕಂತೆ. ಆಮೇಲೆ ಇವನು ಹೇಳಿದಂಥ ಬಟ್ಟೆ ಧರಿಸದೇ ಇದ್ದರೆ ಅದಕ್ಕೆ ಕಿರಿಕಿರಿ ಮಾಡ್ತಾ ಇದ್ದ ಉಮೇಶ್ ರೆಡ್ಡಿ ಅಲ್ವ ಇವ. ಆಮೇಲೆ ಸಂತ್ರಸ್ತೆಯ ನಗ್ನ ಅರೆನಗ್ನ ಫೋಟೋದು ಸ್ಕ್ರೀನ್ಶಾಟ್ ತೆಗೆಯೋದು.
ವಿಡಿಯೋದಲ್ಲಿ ಮಾತಾಡೋದು ಸ್ಕ್ರೀನ್ಶಾಟ್ ತೆಗಿಯೋದು. ಆಮೇಲೆ ಇವನಿದಾನಲ್ಲ, ಇವನ ಕ್ಷೇತ್ರ ದರ್ಶನ ಭಾಳ ಕಡಿಮೆ. ಇವೊಂದು ಕಣ್ಣು ಮತ್ತು ಹುಬ್ಬು ಮಾತ್ರ ಕಾಣಿಸುವಂತೆ ನೋಡ್ಕೊಳ್ತಾ ಇದ್ದ. ಆಮೇಲೆ 2020 ಜೂನ್ ತಿಂಗಳ ಮಠ ಮಧ್ಯಾಹ್ನ ಹೊಳೆ ನರಸೀಪುರ ಮನೆಗೆ ರೀ ಬೆಡ್ರೂಮ್ಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದ. ಆಮೇಲೆ ದೇವೇಗೌಡರ ಆಫೀಸಲ್ಲೂ ಮಾಡಿದ್ದ. ಅತ್ಯಾಚಾರ ಮಾಡೋದು, ಆಮೇಲೆ ವಿಡಿಯೋ ಮಾಡೋದು. ಇದು ಒಂಥರ ಸೈಕಿಕ್ಕು, ಒಂಥರ ವಿಕೃತ ಕಾಮಿ ಅಂತ ಅನಿಸುತ್ತಲ್ಲ. ವಿಡಿಯೋ ಮಾಡೋದು, ಅದನ್ನು ಇಟ್ಕೊಳ್ಳೋದು. ಹಾಸನ ಜಿಲ್ಲಾ ಪಂಚಾಯತಿ JDS ಸದಸ್ಯ ಮೇಲೆ ಊಟ ಹಾಕಿದವ್ರಿ ನಿಮಗೆಲ್ಲ, ನಿಮ್ಮ ಕುಟುಂಬಕ್ಕೆ. ಅವ್ರಿಗೆ ವಿಷ ಆಗ್ತಿರಲ್ರಿ. ನಮ್ಮಲ್ಲಿ ಮೀರ್ ಸಾದಿಕ್, ಜಯಚಂದ್ರ ಹಿಂಗೆಲ್ಲ ಬರುತ್ತಲ್ಲ ಅವರ ಹೆಸರುಗಳು. ಯಾಕೆ ಬ್ರೂಟಸ್, ಎಟ್ಟು ಬ್ರೂಟಸ್, ಈಗಲೂ ನೀನಾ ಬ್ರೂಟಸ್ ಅಂತ ಹೇಳ್ದಂಗೆ JDSಗಾಗಿ ಕೆಲಸ ಮಾಡಿದಂಥವ್ರು, ಅವ್ರಿಗೇನೆ ವಿಷ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡಿಸಿಂತ ಆ ತಾಯಿ ಬಂದಿದ್ರಂತೆ. ಚಿಲಕ ಹಾಕಿ ಮೈ ಮುಟ್ಟಿ ಬಟ್ಟೆ ಬಿಚ್ಚಿರೋ ಒತ್ತಾಯ ಮಾಡ್ತಾನೆ. ನಿರಾಕರಿಸಿದಾಗ ಗನ್ ತೋರಿಸ್ತಾನೆ, ಬೆದರಿಸ್ತಾನೆ. ಇವೊಂದೊಂದು ಗನ್ನು. ಆಮೇಲೆ ಗನ್ ತೋರಿಸಿ ಬೆತ್ತಲೆ ದೇಹ ರೆಕಾರ್ಡ್ ಮಾಡಿಕೊಂಡ. ಈ ಎಲ್ಲ ವಿಡಿಯೋ ಕೇಳ್ತಾ ಇದ್ದಾರಂತೆ, ಅದನ್ನು ವಿಡಿಯೋ ಕೊಡಿ ನನಗೆ ಅಂತ. ಇವನಿಗೆ ಬೇಕಾಗಿ ಆ ದೇವೇಗೌಡರು ಹಾಸನ ಬಿಟ್ಟು ತುಮಕೂರಲ್ಲಿ ಹೋಗಿ ಸೋತೋದ್ರು. ಇವನು ಗೆದ್ದನಲ್ವಾ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡ್ಕೊಳ್ತೀರಿ, ಇವನೊಬ್ಬನೇ ಗೆದ್ದಿದ್ದು. ಇವನಿಗೆ ಬೇಕಾಗಿ ದೇವೇಗೌಡರು ಕೂಡ ಭಾಳ ಟೀಕೆ ಬಂತು. ಮೊಮ್ಮಗನಿಗೆ ಬೇಕಾಗಿ ಏನೆಲ್ಲ ಮಾಡಿದ್ರಿ ನೀವು, ತುಮಕೂರು ಹೋದ್ರು, ಸೋತೋದ್ರು. ಇದೇ KN ರಾಜಣ್ಣ ಸೋಲಿಸಿದ್ದು, ಅದು ಬೇರೆ ವಿಚಾರ. ಕಾಂಗ್ರೆಸ್ಸಲ್ಲಿದ್ದೆ, JDS ಗೋಟ್ ಹಾಕ್ತಿರ್ಲಿಲ್ಲ ಅವರು. ಈತ ಗೆದ್ದವ. ತನ್ನ ಮೊಬೈಲಲ್ಲಿ ಇಟ್ಕೊಂಡು 2000 ವಿಡಿಯೋ ಅಂತೆ. ಏನ್ರಿ ವೀಕ್ಷಕರನ್ನು ನೆನಪಿಡಿ, 1 ವರ್ಷಕ್ಕೆ ಎಷ್ಟು ದಿವಸ? 365. 10 ವರ್ಷಕ್ಕೆ ಎಷ್ಟು ದಿವಸ? 3650. ಇವನ ಬಳಿ ಎಷ್ಟು ವಿಡಿಯೋಗಳಿದೆ ಅಂತಂದರೆ ಒಂದು 2000 ಅಂತ ಹೇಳಿದ್ರು, ಗೊತ್ತಿಲ್ಲ ನಮಗೆ. ಹಂಗೆ ಹೇಳಿದರು. ಅದರ ಆ ಸಂದರ್ಭದಲ್ಲಿ ಒಂದು ವೇಳೆ ಅಷ್ಟೇ ಆಯ್ತು ಇಟ್ಕೊಳ್ಳಿ. 5 ವರ್ಷ ಇದೇ ಕೆಲಸ ಇವನಿಗೆ, ಬೇರೆ ಏನು ಮಾಡೇ ಇಲ್ವ ಇವನು? ಒಳ್ಳೆ ಸಿದ್ಧ ಹೊಳೆ ನರಸೀಪುರ ಮನೆಗೆ ರೀ ಬೆಡ್ರೂಮ್ಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದ. ಆಮೇಲೆ ದೇವೇಗೌಡರ ಆಫೀಸಲ್ಲೂ ಮಾಡಿದ್ದ. ಅತ್ಯಾಚಾರ ಮಾಡೋದು, ಆಮೇಲೆ ವಿಡಿಯೋ ಮಾಡೋದು. ಇದು ಒಂಥರ ಸೈಕಿಕ್ಕು, ಒಂಥರ ವಿಕೃತ ಕಾಮಿ ಅಂತ ಅನಿಸುತ್ತಲ್ಲ. ವಿಡಿಯೋ ಮಾಡೋದು, ಅದನ್ನು ಇಟ್ಕೊಳ್ಳೋದು. ಹಾಸನ ಜಿಲ್ಲಾ ಪಂಚಾಯತಿ JDS ಸದಸ್ಯ ಮೇಲೆ ಊಟ ಹಾಕಿದವ್ರಿ ನಿಮಗೆಲ್ಲ, ನಿಮ್ಮ ಕುಟುಂಬಕ್ಕೆ. ಅವ್ರಿಗೆ ವಿಷ ಆಗ್ತಿರಲ್ರಿ. ನಮ್ಮಲ್ಲಿ ಮೀರ್ ಸಾದಿಕ್, ಜಯಚಂದ್ರ ಹಿಂಗೆಲ್ಲ ಬರುತ್ತಲ್ಲ ಅವರ ಹೆಸರುಗಳು. ಯಾಕೆ ಬ್ರೂಟಸ್, ಎಟ್ಟು ಬ್ರೂಟಸ್, ಈಗಲೂ ನೀನಾ ಬ್ರೂಟಸ್ ಅಂತ ಹೇಳ್ದಂಗೆ JDSಗಾಗಿ ಕೆಲಸ ಮಾಡಿದಂಥವ್ರು, ಅವ್ರಿಗೇನೆ ವಿಷ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡಿಸಿಂತ ಆ ತಾಯಿ ಬಂದಿದ್ರಂತೆ. ಚಿಲಕ ಹಾಕಿ ಮೈ ಮುಟ್ಟಿ ಬಟ್ಟೆ ಬಿಚ್ಚಿರೋ ಒತ್ತಾಯ ಮಾಡ್ತಾನೆ. ನಿರಾಕರಿಸಿದಾಗ ಗನ್ ತೋರಿಸ್ತಾನೆ, ಬೆದರಿಸ್ತಾನೆ. ಇವೊಂದೊಂದು ಗನ್ನು. ಆಮೇಲೆ ಗನ್ ತೋರಿಸಿ ಬೆತ್ತಲೆ ದೇಹ ರೆಕಾರ್ಡ್ ಮಾಡಿಕೊಂಡ. ಈ ಎಲ್ಲ ವಿಡಿಯೋ ಕೇಳ್ತಾ ಇದ್ದಾರಂತೆ, ಅದನ್ನು ವಿಡಿಯೋ ಕೊಡಿ ನನಗೆ ಅಂತ. ಇವನಿಗೆ ಬೇಕಾಗಿ ಆ ದೇವೇಗೌಡರು ಹಾಸನ ಬಿಟ್ಟು ತುಮಕೂರಲ್ಲಿ ಹೋಗಿ ಸೋತೋದ್ರು. ಇವನು ಗೆದ್ದನಲ್ವಾ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡ್ಕೊಳ್ತೀರಿ, ಇವನೊಬ್ಬನೇ ಗೆದ್ದಿದ್ದು. ಇವನಿಗೆ ಬೇಕಾಗಿ ದೇವೇಗೌಡರು ಕೂಡ ಭಾಳ ಟೀಕೆ ಬಂತು. ಮೊಮ್ಮಗನಿಗೆ ಬೇಕಾಗಿ ಏನೆಲ್ಲ ಮಾಡಿದ್ರಿ ನೀವು, ತುಮಕೂರು ಹೋದ್ರು, ಸೋತೋದ್ರು. ಇದೇ KN ರಾಜಣ್ಣ ಸೋಲಿಸಿದ್ದು, ಅದು ಬೇರೆ ವಿಚಾರ. ಕಾಂಗ್ರೆಸ್ಸಲ್ಲಿದ್ದೆ, JDS ಗೋಟ್ ಹಾಕ್ತಿರ್ಲಿಲ್ಲ ಅವರು. ಈತ ಗೆದ್ದವ. ತನ್ನ ಮೊಬೈಲಲ್ಲಿ ಇಟ್ಕೊಂಡು 2000 ವಿಡಿಯೋ ಅಂತೆ. ಏನ್ರಿ ವೀಕ್ಷಕರನ್ನು ನೆನಪಿಡಿ, 1 ವರ್ಷಕ್ಕೆ ಎಷ್ಟು ದಿವಸ? 365. 10 ವರ್ಷಕ್ಕೆ ಎಷ್ಟು ದಿವಸ? 3650. ಇವನ ಬಳಿ ಎಷ್ಟು ವಿಡಿಯೋಗಳಿದೆ ಅಂತಂದರೆ ಒಂದು 2000 ಅಂತ ಹೇಳಿದ್ರು, ಗೊತ್ತಿಲ್ಲ ನಮಗೆ. ಹಂಗೆ ಹೇಳಿದರು. ಅದರ ಆ ಸಂದರ್ಭದಲ್ಲಿ ಒಂದು ವೇಳೆ ಅಷ್ಟೇ ಆಯ್ತು ಇಟ್ಕೊಳ್ಳಿ. 5 ವರ್ಷ ಇದೇ ಕೆಲಸ ಇವನಿಗೆ,
ಬೇರೆ ಏನು ಮಾಡೇ ಇಲ್ವ ಇವನು? ಒಳ್ಳೆ